ತಮ್ಮೇಶ್ ಗೌಡಗೆ ಶುಭ ಹಾರೈಸಿ ಮಾತನಾಡಿದ ವಿಜಯೇಂದ್ರ ದಸರಾ ಮಹತ್ವ ಹಾಗೂ ಪ್ರಧಾನಿ ಮೋದಿಯವರ ಕಾರ್ಯಕ್ಷಮತೆಯನ್ನ ಕೊಂಡಾಡಿದ್ರು. ತಮ್ಮನ್ನೂ ಸೇರಿದಂತೆ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಮೋದಿಯವರ ಕೆಲಸದ ಶೈಲಿಯೇ ಸ್ಫೂರ್ತಿ ಎಂದ್ರು ವಿಜಯೇಂದ್ರ. ತಮ್ಮೇಶ್ ಗೌಡರು ಮಾತನಾಡ್ತಾ ಹೇಳಿದ್ರು, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ರೀತಿ GST ಸುಧಾರಣೆಗಳನ್ನು ತಂದಿದ್ದಾರೆ, ದೇಶದ ಜನತೆಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಬಂಧುಗಳೇ, ತಮಗೆ ಗೊತ್ತಿರಲಿ, ಈ ಭೂಮಿಯ ಮೇಲೆ ಯಾವುದಾದರೂ ಒಂದು ದೇಶದ ಪ್ರಧಾನಮಂತ್ರಿ ದಿನಕ್ಕೆ ಕನಿಷ್ಠ 20 ಗಂಟೆಗಳ ಕಾಲ ದೇಶದ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ಗುರಿಯನ್ನು ಇಟ್ಕೊಂಡು ಕಳೆದ 11 ವರ್ಷಗಳಿಂದ ಸತತವಾಗಿ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೇನೆ, ಒಂದು ದಿನವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೇನೆ ಈ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಯಾವ್ದಾರ ಜಗತ್ತಿನಲ್ಲಿದ್ರೆ ಅದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅಂತ ಪುಣ್ಯಾತ್ಮ ಈ ದೇಶದ ಪ್ರಧಾನಮಂತ್ರಿಯಾಗಿ, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಜನಸೇವಕ ಅಂತೇಳಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅಂತ ಪುಣ್ಯಾತ್ಮ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಒಂದು ದೊಡ್ಡ ಸಲಾಮನ್ನ ಈ ಸಂದರ್ಭವನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ತಮ್ಮೇಶ್ ಗೌಡ ಅವರನ್ನ ತಮಾಷೆಯಾಗಿಯೇ ಕಾಲೆಳೆಯುತ್ತಾ ಮೆಚ್ಚಿಕೊಂಡ ಶಾಸಕ SR ವಿಶ್ವನಾಥ್ ಬ್ಯಾಟರಾಯನಪುರದಲ್ಲಿ ನಡೆದ ಕಾರ್ಯಕ್ರಮವನ್ನ ಕೊಂಡಾಡಿದ್ರು. ದಸರಾ ಮತ್ತು ಚಾಮುಂಡಿಯ ಮಹಾತ್ಮೆಯನ್ನ ಹೇಳಿಕೊಂಡ್ರು. ತಮ್ಮೇಶ್ ಗೌಡರು ಕಾರ್ಯಕ್ರಮ ಮಾಡೋರು, ಯಾಕಂದ್ರೆ ನಾನು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ನಾನು. ಅದಕ್ಕೆ ಮನಸ್ಸಲ್ಲೇ ಒಂದು ಸ್ಕೆಚ್ ಹಾಕ್ಕೊಂಡೆ ನಾನು. ನೆಕ್ಸ್ಟ್ ಡಿಲಿಮಿಟೇಷನ್ ಆದರೆ ಈ ಭಾಗನ ಎಲ್ಲಕ್ಕೆ ಸೇರಿಸ್ಕೊಳಕ್ಕೆ ಆಗ್ತದ ಅಂತೇಳಿ ಒಳಗಡೆ ನೋಡ್ತಾ ಇದ್ದೀನಿ, ಬಿಡಲ್ಲ ಗೊತ್ತು, ಪಕ್ಕದಲ್ಲಿ ವಿಜಯಣ್ಣ ಇರೋದ್ರಿಂದ ಇಲ್ಲ ತಗೊಳಪ್ಪ ಸುಮ್ಮನೆ ಹೇಳಿದೆ ಗೊತ್ತು. ಯಾಕಂದರೆ ಇದು ಹಳೇ ಯಲಹಂಕ ಕ್ಷೇತ್ರ, ಇದೆಲ್ಲ ನಾವೆಲ್ಲ ಕೂಡ ಇಲ್ಲೆಲ್ಲ ಸಂಘಟನೆ ಓಡಾಡಿದ್ದೀವಿ. ಇದೇ ವೇದಿಕೆಯಲ್ಲಿ ನಮ್ಮದು ಬೆಟ್ಟಹಳ್ಳಿ ಸಾಮೂಹಿಕ ಗಣಪತಿಯನ್ನು ಕೂಡ ಇಲ್ಲಿಂದನೇ ನಾವು ಮೆರವಣಿಗೆ ಮಾಡ್ತಾ ಇದ್ದಿದ್ದು. ಈಗೆಲ್ಲ ಪಾರಿಕತ್ ಮಾಡ್ಕೊಂಡು ನಿಮ್ಗೆ ಬೇರೆ ಆಗೈತೆ, ಯಲಹಂಕ ಕ್ಷೇತ್ರ ಬೇರೆ ಆಗಿದೆ. ಬಂಧುಗಳೇ, ಇವತ್ತು ದಸರಾ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ತಾಯಿ ಚಾಮುಂಡೇಶ್ವರಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಶಕ್ತಿ ದೇವತೆ. ಅದು ಭಾರತದಲ್ಲಿ ಅನೇಕ ಶಕ್ತಿ ದೇವತೆಗಳಿದೆ. ನಮ್ಮ ನಾಡ ದೇವತೆ ಆ ಚಾಮುಂಡೇಶ್ವರಿ ಹೆಸರಿನಲ್ಲಿ ನಾವು ಇಲ್ಲಿ ದಸರಾವನ್ನು ಮಾಡ್ತೀವಿ. ಇಡೀ ದೇಶದಲ್ಲಿ ನವರಾತ್ರಿ ಹಬ್ಬವನ್ನು ಮಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ದೇಶದಲ್ಲಿ ಯಾವುದಾದ್ರೂ ಪ್ರಪಂಚದಲ್ಲಿ ಒಂದು ದೇಶ ಭೂಮಿಯನ್ನು, ದೇಶವನ್ನು ತಾಯಿ ಅಂತೇಳಿ ಯಾರು ಪೂಜೆ ಮಾಡ್ತಾರೆ ಅಂತಂದರೆ ಅದು ಭಾರತ ಬಿಟ್ಟರೆ ಎಲ್ಲೂ ಇಲ್ಲ. ಅದಕ್ಕೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಈ ಭೂಮಿಯನ್ನು ಭೂಮಿ ಅಂತ ಅನ್ನೋಲ್ಲ, ನಾವು ಭೂಮಿ ತಾಯಿ ಅಂತೇಳಿ ಪೂಜೆ ಮಾಡ್ತೇವೆ ನಾವು. ಅಂದರೆ ಆ ಹೆಣ್ಣು ಮಕ್ಕಳಿಗೆ, ಆ ತಾಯಿಗೇನು ಅಂದರೆ ಸಹನಾ ದರಿತ್ರಿ ಅಂತೇಳಿ, ಭೂಮಿಗೆ ಎಷ್ಟು ಸಹನೆ ಇರ್ತದೋ ಅಷ್ಟು ಆ ತಾಯಿಗೆ ಸಹನೆ ಇರ್ತದೆ. ಆದರೆ ದುಷ್ಟರ ಹಾವಳಿ ಜಾಸ್ತಿ ಆದಾಗ ಆ ತಾಯಿ ಪ್ರಚಂಡ ಅವತಾರವನ್ನು ತಾಳ್ತಾಳೆ. ಅದಕ್ಕೆ ನಮ್ಮ ಚಾಮುಂಡೇಶ್ವರಿಯೇ. ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದು ಕೊಟ್ಟಿದ್ದವರು ಗೋಲ್ಡನ್ ಕ್ವೀನ್ ಅಮೂಲ್ಯ. ತಾನು ಹೆಚ್ಚಿಗೆ ಮಾತನಾಡಲ್ಲ ಎನ್ನುತ್ತಲೇ ತಮ್ಮ ಜನರೇಷನ್ನವರಿಗೆ ಇಂತಹ ಕಾರ್ಯಕ್ರಮಗಳ ಮೂಲಕ ನೆಲದ ಸಂಸ್ಕೃತಿಯನ್ನ ಪರಿಚಯಿಸುತ್ತಿರುವ ತಮ್ಮೇಶ್ ಗೌಡ್ರಿಗೆ ಧನ್ಯವಾದ ಅರ್ಪಿಸಿದ್ರು. ತುಂಬಾ ಖುಷಿ ಆಗುತ್ತೆ ತಮ್ಮೇಶ್ ಅಣ್ಣವರೇ, ಈ ಥರದ ಒಂದು ನಮ್ಮ ಕಲ್ಚರಲ್ ಒಂದು ಫಂಕ್ಷನ್ಸ್ಗಳು ನೋಡಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಪೀಳಿಗೆ ಎಲ್ರಿಗೂ ಈ ಒಂದು ದಸರಾ ಹಬ್ಬ ಎಲ್ರಿಗೂ ನಾವು ಮೈಸೂರಿಗೆ ಹೋಗಿ ನೋಡೋಕ್ಕಾಗಿರಲ್ಲ. ಆ ಒಂದು ವಾತಾವರಣನ ನೀವು ಬ್ಯಾಟರಾಯನಪುರದಲ್ಲೇ ಸೃಷ್ಟಿ ಮಾಡಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ, ಅಷ್ಟು ವಿಜೃಂಭಣೆಯಿಂದ ಮಾಡಿದ್ದೀರಾ. ನಾನು ಗೊತ್ತು ಇವತ್ತು ತುಂಬ ಕಾರ್ಯಕ್ರಮಗಳಿರುತ್ತೆ, ನಾನು ಜಾಸ್ತಿ ಮಾತಾಡಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಲ್ಲ, ಟೈಮ್ ವೇಸ್ಟು ಮಾಡಲ್ಲ. ಖುಷಿಯಾಗುತ್ತೆ ನಿಮ್ಗೆಲ್ಲರೂ. ನಾನಿದೆ ಮೊದಲನೇ ಸತಿ ಬರ್ತಾ ಇರೋದು ಬ್ಯಾಟರಾಯನಪುರಕ್ಕೆ. ಬಹಳ ಖುಷಿಯಾಗುತ್ತೆ. ನಿಮ್ಗೆಲ್ಲರೂ ನೋಡಿ ತುಂಬ ಖುಷಿ ಆಯಿತು.